ಹೆಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮದು ಪ್ರಾಪರ್ಟಿ ಅದು GBA ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ ಬರ್ತಾ ಇದೆ. ಅದು ನಿಮ್ಮದು ಪ್ರಾಪರ್ಟಿ ಪ್ಲಾಟ್ ಇದೆ. ಸೊ ಈ ಪ್ಲಾಟ್ನಲ್ಲಿ ನೀವು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀರಾ ಅಂತಂತಂದರೆ ಕರ್ನಾಟಕ ಸರ್ಕಾರದಿಂದ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಥವಾ ಒಂದು ಅಪ್ಡೇಟ್ ಅನ್ನ ಶೇರ್ ಮಾಡಿದ್ದಾರೆ. ಸೊ ಒಂದು ಗಜೆಟ್ ನೋಟಿಫಿಕೇಶನ್ ಕರ್ನಾಟಕ ರಾಜ್ಯ ಪತ್ರ ಕೂಡ ಇಲ್ಲಿ ರಿಲೀಸ್ ಆಗಿದೆ. ನೀವು ನೋಡಬಹುದು ಇಲ್ಲಿ ಡೇಟ್ 5th January 2026 ಗೆ ಇದು ರಿಲೀಸ್ ಆಗಿದೆ. ಓಕೆ, ಸೊ ಇದೇನು ಇನ್ಫಾರ್ಮೇಶನ್ ಇದೆಯಲ್ಲ, ಇದು ಯಾವ ರಿಲೇಟೆಡ್ ಇದೆ ಅಂತಂದ್ರೆ, ನೀವೇನ್ ಮನೆ ಕಟ್ಸ್ಕೋಬೇಕು ಅಂತ ಅನ್ಕೋತಾ ಇದ್ದೀರಾ, ಆ ಪ್ಲಾಟ್ ಇಂದು ಏನ್ ಸೆಟ್ ಬ್ಯಾಕ್ ರೂಲ್ಸ್ ಅಂತ ಇರುತ್ತೆ. ಓಕೆ, ಸೊ ಅದು ಸೆಟ್ ಬ್ಯಾಕ್ ರೂಲ್ಸ್ ಅಂತಂದ್ರೆ ಫ್ರಂಟಿಗೆ ಎಷ್ಟು ನೀವು ಬಿಡಬೇಕು ಜಾಗ, ಅಥವಾ ನೀವು ಬ್ಯಾಕ್ ಸೈಡ್ ಎಷ್ಟು ಬಿಡಬೇಕು, ಸೈಡಿಗೆ ಎಷ್ಟು, ರೈಟ್ ಹ್ಯಾಂಡ್ ಸೈಡ್ ಎಷ್ಟು ಬಿಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಎಷ್ಟು ಬಿಡಬೇಕು, ಸೊ ಎಷ್ಟು ನೀವು ಅದ್ರ ಒಳಗಡೆ ನೀವು ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಸೊ ಈ ರೀತಿ ಏನ್ ಸೆಟ್ ಬ್ಯಾಕ್ ರಿಲೇಟೆಡ್ ಏನ್ ರೂಲ್ಸ್ ಇದೆಯಲ್ಲ, ಅದು ಇವಾಗ ಫೈನಲ್ ನೋಟಿಫಿಕೇಶನ್ ಮುಖಾಂತರ ರಿಲೀಸ್ ಮಾಡಿದ್ದಾರೆ. ಸೊ ಅದು ಲಾಗು ಆಗಿದೆ ಅಂತ ನೀವು ಅನ್ಬೋದು. ಓಕೆ, ಅಂಡ್ ಅದ್ರ ಜೊತೆಗೆ ಈ ರೀತಿ ನಮ್ದು ಒಂದು ಬಿಲ್ಡಿಂಗ್ ಇದೆ ಅಂತ ತಿಳ್ಕೊಳ್ಳಿ, ನಮ್ಮ ಮನೆ. ಓಕೆ, ಈ ಮನೆದು ಒಂದು ಹೈಟ್ ಇರುತ್ತೆ. ಓಕೆ, ಹೈಟ್ ಆಫ್ ದ ಬಿಲ್ಡಿಂಗ್ ಅಂತೀವಿ. ಸೊ ಇದು ಹೈಟ್ ಆಫ್ ದ ಬಿಲ್ಡಿಂಗ್ ರಿಲೇಟೆಡ್ ಕೂಡ ಒಂದು ಇನ್ಫಾರ್ಮೇಶನ್, ಒಂದು ಅಪ್ಡೇಟ್ ಬಂದಿದೆ. ಸೊ ಬೇಸಿಕಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ಸೆಟ್ ಬ್ಯಾಕ್ ರೂಲ್ಸ್ ಮತ್ತೆ ಟೋಟಲ್ ಹೈಟ್ ಆಫ್ ದ ಬಿಲ್ಡಿಂಗ್ ಎಷ್ಟಿರಬೇಕು, ಸೊ ಇದ್ರ ರಿಲೇಟೆಡ್ ಒಂದು ಇನ್ಫಾರ್ಮೇಶನ್, ಒಂದು ಅಪ್ಡೇಟ್ ನೋಟಿಫಿಕೇಶನ್ ಮುಖಾಂತರ ಇಲ್ಲಿ ತಿಳಿಸಿದ್ದಾರೆ. ಸೊ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್. ನೀವು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈಗ ಅದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ನಮ್ದು ಗ್ರೌಂಡ್ ಫ್ಲೋರ್ ಅಂತ ನಿಮಗೆ ಗೊತ್ತು, ಸೆಕೆಂಡ್ ಫ್ಲೋರ್ ಅಂತ ಗೊತ್ತು, ಫಸ್ಟ್ ಫ್ಲೋರ್ ಅಂತ ಗೊತ್ತು, ರೈಟ್? ಇನ್ನೊಂದು ಫ್ಲೋರ್ ಇರುತ್ತೆ. ಸೊ ಅದಕ್ಕೆ ಏನಂತೀವಿ ಅಂತಂದ್ರೆ ಸ್ಟಿಲ್ಟ್ ಫ್ಲೋರ್ ಅಂತ. ನಿಮ್ಗೆಲ್ಲರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂತಂದ್ರೆ ಅದ್ರ ರಿಲೇಟೆಡ್ ಸ್ವಲ್ಪ ಹೇಳ್ಬಿಡ್ತೀನಿ ಬ್ರೀಫ್ ಆಗಿ. ಸೊ ಸ್ಟಿಲ್ಟ್ ಫ್ಲೋರ್ ಅಂತ ಒಂದು ಇರುತ್ತೆ. ಸ್ಟಿಲ್ಟ್ ಫ್ಲೋರ್ ಅರ್ಥ ಏನು ಅಂತಂದ್ರೆ, ಸೊ ಬೇಸಿಕಲಿ ಇದು ಸ್ಟಿಲ್ ಫ್ಲೋರ್ ಏನಿರುತ್ತಲ್ಲ, ಸೊ ನಾವು ಮೋಸ್ಟ್ಲಿ ಪಾರ್ಕಿಂಗ್ ರಿಲೇಟೆಡ್ ನಮ್ದೇನು ವೆಹಿಕಲ್ಸ್, ಕಾರ್ಸು ಮತ್ತೆ ಟೂ ವೀಲರ್ ಏನಿರ್ತಾವಲ್ಲ, ಅವು ಪಾರ್ಕ್ ಮಾಡ್ಲಿಕ್ಕೆ ಇದು ಸ್ಪೇಸ್ ಅನ್ನ ಯೂಸ್ ಮಾಡ್ಕೋತೀವಿ. ಸೊ ಈ ರೀತಿ ಫ್ಲೋರಿಗೆ ಈ ರೀತಿ ಏನಿರುತ್ತಲ್ಲ, ಇದಕ್ಕೆ ಸ್ಟಿಲ್ಟ್ ಫ್ಲೋರ್ ಅಂತ ಅಂತೀವಿ. ಅಥವಾ ಸ್ಟಿಲ್ಟ್ ಫ್ಲೋರ್ ಏನಿದೆಲ್ಲ, ಅದು ನಾವು ಆಸ್ ಅ ಸ್ಟೋರೇಜ್ ಕೂಡ ಯೂಸ್ ಮಾಡ್ಕೋಬಹುದು, ರೈಟ್? ಸೊ ಏನ್ ಹಳೆ ಸಾಮಾನು ಇರುತ್ತಲ್ಲ, ಆ ರೀತಿ ಎಲ್ಲ ನಾವು ಸ್ಟೋರ್ ಮಾಡ್ಕೊಟ್ಟಿರ್ತೀವಿ. ಸೊ ಅದಕ್ಕೂ ಕೂಡ ಸ್ಟಿಲ್ಟ್ ಫ್ಲೋರ್ ಅಂತ ಕರಿಬಹುದು, ಕೆಳಗಡೆ ಇರುತ್ತೆ ಅದು. ಅಂಡ್ ಇನ್ನೊಂದು ಯೂಸೇಜ್ ಕೂಡ ಇರುತ್ತೆ. ಸ್ಟಿಲ್ ಫ್ಲೋರ್ ನಾವು ಆಸ್ ಅ ಯುಟಿಲಿಟಿ ಅಂತ ಕೂಡ ಯೂಸ್ ಮಾಡ್ಕೋತೀವಿ, ಲೈಕ್ ಆಸ್ ಅ ವಾಶ್ ಬೇಸಿನ್ ಇರ್ಬೋದು, ಅಥವಾ ಅಲ್ಲಿ ನಮ್ದು ರೆಫ್ರಿಜಿರೇಟರ್ ಅಂತೀನಿ, ಇದಕ್ಕೆ ವಾಷಿಂಗ್ ಮಷೀನ್ ಇರ್ಬೋದು. ಈ ರೀತಿ ಏನು ಯುಟಿಲಿಟಿ ಏನ್ ಸ್ಪೇಸ್ ಇರುತ್ತಲ್ಲ, ಆ ರೀತಿ ಕೂಡ ಇದು ಸ್ಟಿಲ್ಟ್ ಫ್ಲೋರ್ ಅನ್ನ ಯೂಸೇಜ್ ಮಾಡ್ಕೋದು. ಸೊ ಬೇಸಿಕಲಿ ಸ್ಟಿಲ್ ಫ್ಲೋರ್ ಅಂತಂದ್ರೆ ಆಸ್ ಅ ಪಾರ್ಕಿಂಗ್ ಇರ್ಬೋದು, ಸ್ಟೋರೇಜ್ ಇರ್ಬೋದು, ಯುಟಿಲಿಟಿ ಇರ್ಬೋದು, ರೈಟ್? ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಸ್ಟಿಲ್ಟ್ ಫ್ಲೋರ್ ಅರ್ಥ ಏನು ಅಂತ, ಯಾಕಂದ್ರೆ ಇದು ಮುಂದ್ಗಡೆ ಬರುತ್ತೆ ಎಕ್ಸ್ಪ್ಲನೇಷನ್ ಅಲ್ಲಿ, ಅದಕ್ಕೆ ನಿಮಗೆ ಇದು ಹೇಳ್ಬಿಡ್ತಾ ಇದ್ದೀನಿ, ರೈಟ್? ಸೊ ಈಗ ಟಾಪಿಕ್ ಗೆ ಬರೋಣ. ಈಗ ಇದೇನು ನೋಟಿಫಿಕೇಶನ್ ಇದೆಯಲ್ಲ, ಇದೇನು ರೂಲ್ಸ್ ಇದೆ, ಸೆಟ್ ಬ್ಯಾಕ್ ರೂಲ್ಸ್ ಮತ್ತೆ ಹೈಟ್ ಆಫ್ ದ ಬಿಲ್ಡಿಂಗ್, ಇದು ಯಾರಿಗೆ ಅಪ್ಲೈ ಆಗುತ್ತೆ? ಸೊ ಇಲ್ಲಿ ಕ್ಲಿಯರ್ ಆಗಿ ಬರ್ದಿದೆ ನೋಡಿ. ದೇ ಶಾಲ್ ಅಪ್ಲೈ ಟು ಆಲ್ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್ ವಿಚ್ ಹ್ಯಾವ್ ಪ್ರಪೋಸಲ್ ಫಾರ್ ಮಾಡಿಫಿಕೇಶನ್ and all new constructions including ongoing constructions for which the plan approval and modified plan approvals are to be granted. ಅಂದ್ರೆ ಈಗ ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಕೂಡ ಇವು ರೂಲ್ಸ್ ಅಪ್ಲೈ ಆಗುತ್ತೆ. ಅಥವಾ ಯಾರು ಮಾಡಿಫಿಕೇಶನ್ ಮಾಡ್ತಾ ಇದ್ದೀರಾ ತನ್ನ ಬಿಲ್ಡಿಂಗ್ ಪ್ಲಾನ್ ನಲ್ಲಿ, ತನ್ನ ಬಿಲ್ಡಿಂಗ್ ನಲ್ಲಿ, ಅವರಿಗೂ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಅಥವಾ ಯಾರ್ದು ಅಪ್ರೂವಲ್ ಅಥವಾ ಪ್ಲಾನ್ ಅಪ್ರೂವಲ್ ಇನ್ನೂ ಕೊಟ್ಟಿಲ್ಲ, ಅದು ಪೆಂಡಿಂಗ್ ನಲ್ಲಿ ಇದೆ, ಅದಕ್ಕೂ ಕೂಡ ಇಲ್ಲಿ ಅಪ್ಲಿಕೇಶನ್ ಆಗುತ್ತೆ. ಇದು ರೂಲ್ಸ್ ಅಂತ ಇಲ್ಲಿ ಕ್ಲಿಯರ್ ಆಗಿ ಒಂದು ಪಾಯಿಂಟ್ ಅನ್ನ ಹೇಳಿದ್ದಾರೆ, ರೈಟ್? ಸೊ ಈಗ ನೋಡಿ, ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ಒಂದು ನಮ್ದು ಮನೆ ಇದೆ ಅಂತ ತಿಳ್ಕೊಂಬರಿ, ಇದು ಸ್ಟಿಲ್ ಫ್ಲೋರ್. ಈಗ ಹೈಟ್ ಆಫ್ ದ ಬಿಲ್ಡಿಂಗ್ ಹೇಳ್ತಾ ಇದೆ ನೋಡಿ. ಹೈಟ್ ಆಫ್ ದ ಬಿಲ್ಡಿಂಗ್ ಏನಿದೆಯಲ್ಲ, ಎಷ್ಟಿರಬೇಕು? ಸೊ ಇದು ಸ್ಟಿಲ್ಟ್ ಫ್ಲೋರ್ ಏನಿದೆಯಲ್ಲ, ಅದು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ, ಓಕೆನಾ? ಸ್ಟಿಲ್ಟ್ ಫ್ಲೋರ್ ಪ್ಲಸ್ ಮೇಲ್ಗಡೆ ಏನಿದೆಯಲ್ಲ, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಈ ರೀತಿ. ಸೊ ದ ಹೈಟ್ ಆಫ್ ದಿ ಬಿಲ್ಡಿಂಗ್ ಎಷ್ಟಿರಬೇಕು? ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ 12 ಮೀಟರ್ಸ್ ಆರ್ 39.3 ಫೀಟ್ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ನಿಮ್ದು ಹೈಟ್ ಆಫ್ ಬಿಲ್ಡಿಂಗ್ ಎಷ್ಟಿರಬಹುದು? 12 ಮೀಟರ್, ರೈಟ್? ಸೊ ಫಾರ್ ಬಿಲ್ಡಿಂಗ್ಸ್ ಅಪ್ ಟು 12 ಮೀಟರ್, ಸ್ಟಿಲ್ ಫ್ಲೋರ್ ಸ್ಟಿಲ್ ಫ್ಲೋರ್ ನ ಬಿಟ್ಕೊಡ್ತೀವಿ, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂಡ್ ಥರ್ಡ್ ಫ್ಲೋರ್. ಓಕೆ, ಫಾರ್ ಉದಾಹರಣೆಗೆ ಈಗ 12 ಮೀಟರ್ ಅಂತ ಹೇಳಿದ್ದಾರೆ, ನಾನು ಈ ರೀತಿ ಒಂದು ಉದಾಹರಣೆ ತಗೋತೀನಿ. 3 ಮೀಟರ್ ಥರ್ಡ್ ಫ್ಲೋರು, 3 ಮೀಟರ್ ಸೆಕೆಂಡ್ ಫ್ಲೋರು, 3 ಮೀಟರ್ಸ್ ಫಸ್ಟ್ ಫ್ಲೋರು ಅಂಡ್ ಇನ್ನು 3 ಮೀಟರ್ ಗ್ರೌಂಡ್ ಫ್ಲೋರ್. ಸೊ ಟೋಟಲ್ ಎಷ್ಟಾಯ್ತು? 12 ಮೀಟರ್ ಆಯ್ತು. ಸೊ ಈ ರೀತಿ ಹೈಟ್ ಆಫ್ ದ ಬಿಲ್ಡಿಂಗ್ ಇರಬಹುದು ಫಾರ್ ಬಿಲ್ಡಿಂಗ್ಸ್ ಅಪ್ ಟು 12 ಮೀಟರ್. ಈಗ 12 ಮೀಟರ್ ಕಿಂತ ಜಾಸ್ತಿ ಇದ್ರೆ ಅದು ಬೇರೆ ಪ್ರೊಸೀಜರ್, ಬೇರೆ ಕಾನ್ಸೆಪ್ಟ್ ಆಗುತ್ತೆ, ಅದಕ್ಕೆ ಬೇರೆ ರೂಲ್ಸ್ ಇದೆ. ಬಟ್ ಮೆಜಾರಿಟಿ ಆಫ್ ದ ಏನ್ ಮನೆ ಇರುತ್ತೆ, ಇದೇ ಕಾನ್ಸೆಪ್ಟ್ ನಲ್ಲಿ
ಅಥವಾ ಇಷ್ಟೇ ಇನ್ ಕ್ಯಾಟಗರಿ ಇದೆಲ್ಲ ಇದರಲ್ಲೇ ಬರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ನಾನು ಇದ್ರ ಮೇಲೆ ಫೋಕಸ್ ಇಡ್ತಾ ಇದ್ದೀನಿ ನಂದು ಎಕ್ಸ್ಪ್ಲನೇಷನ್ ಈ ವಿಡಿಯೋನಲ್ಲಿ, ರೈಟ್. ಸೊ ಬಿಲ್ಡಿಂಗ್ಸ್ ಅಪ್ ಟು 12 ಮೀಟರ್ ಈ ರೀತಿ ಎಕ್ಸ್ಕ್ಲೂಡಿಂಗ್ ದ ಸ್ಟಿಲ್ಟ್ ಫ್ಲೋರ್ ಈ 12 ಮೀಟರ್ ನಲ್ಲಿ ಬರಂಗಿಲ್ಲ, ಓಕೆನಾ. ಸೊ ಸ್ಟಿಲ್ಟ್ ಫ್ಲೋರ್ ಪ್ಲಸ್ 12 ಮೀಟರ್ ಅಂತ ನೀವು ಈ ರೀತಿ ಅನ್ಕೋಬಹುದು, ರೈಟ್. ಸೊ ಈ ರೀತಿ ಇದ್ದಾಗ ಏನೇನ್ ರೂಲ್ಸ್ ಅನ್ನ ಮಾಡಿದ್ದಾರೆ ಅಂತ ನೀವು ತಿಳ್ಕೊಳ್ಳಿ. ಸೊ ಫಾರ್ ಬಿಲ್ಡಿಂಗ್ಸ್ ಅಪ್ ಟು 12 ಮೀಟರ್ ಫಸ್ಟ್ ಕ್ಯಾಟಗರಿ ಬರುತ್ತೆ ಪ್ಲಾಟ್ ಏರಿಯಾದು ಎಷ್ಟು ಅಂತಂದ್ರೆ ಪ್ಲಾಟ್ ಏರಿಯಾ ಅಪ್ ಟು 60 ಸ್ಕ್ವೇರ್ ಮೀಟರ್. 60 ಸ್ಕ್ವೇರ್ ಮೀಟರ್ ಅರ್ಥ 645.8 ಸ್ಕ್ವೇರ್ ಫೀಟ್. ಸೊ ನಂದು ಪ್ಲಾಟ್ ಏರಿಯಾ ಇಷ್ಟು ಬರ್ತಾ ಇದೆ ಅಂದ್ರೆ ಅಪ್ ಟು 60 ಸ್ಕ್ವೇರ್ ಮೀಟರ್ ಬರ್ತಾ ಇದೆ, ಅಪ್ ಟು 645.8 ಸ್ಕ್ವೇರ್ ಫೀಟ್ ನಲ್ಲಿ ಬರ್ತಾ ಇದೆ ಅಂತಂದ್ರೆ ಸೊ ಇದರಲ್ಲಿ ನಾನು ಮನೆ ಕಟ್ಸ್ಕೋಬೇಕು ಅಂತಂದ್ರೆ ಸೆಟ್ ಬ್ಯಾಕ್ ರೂಲ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ನೋಡಿ, ಫ್ರಂಟ್ ನಲ್ಲಿ ನಾನು 0.75 ಮೀಟರ್ ಅಥವಾ ನೀವು ಅನ್ಬೋದು 2.46 ಫೀಟ್ ಅಥವಾ ಅಪ್ರಾಕ್ಸಿಮೇಟ್ಲಿ ಹೇಳಿದ್ರೆ 2.5 ಫೀಟ್ ಅಂತ ನೀವು ಅನ್ಕೋಬಹುದು. ಸೊ ಇಷ್ಟು ಡಿಸ್ಟೆನ್ಸ್ ನಾನು ಆಸ್ ಅ ಸೆಟ್ ಬ್ಯಾಕ್ ನಾನು ಓಪನ್ ಸ್ಪೇಸ್ ಇಲ್ಲಿ ಬಿಡಲೇಬೇಕಾಗುತ್ತೆ. ಸೊ ಹಿಂದ್ಗಡೆ ಓಕೆ ಬ್ಯಾಕ್ ಸೈಡ್ ನಲ್ಲಿ ನಾನು ಯಾವುದೇ ರೀತಿಯಾದ ಸೆಟ್ ಬ್ಯಾಕ್ ಬಿಡೋದು ಅವಶ್ಯಕತೆ ಇಲ್ಲ, ಓಕೆ ನಾ ನೋ ನೀಡ್, ರೈಟ್. ಸೊ ನೆಕ್ಸ್ಟ್ ಬರುತ್ತೆ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ 0.6 ಮೀಟರ್ ಅಥವಾ 1.96 ಫೀಟ್ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಇದು 2 ಫೀಟ್ ಅಂತ ನೀವು ಅನ್ಕೋಬಹುದು. ಸೊ 0.6 ಮೀಟರ್ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ, 0.6 ಮೀಟರ್ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ, ಎರಡೂ ನಲ್ಲಿ ಯಾವ್ದಾದ್ರು ಒಂದು ಸೈಡ್ ನಲ್ಲಿ ಹೇಳಿದ್ದಾರೆ, ಎರಡೂ ಸೈಡ್ ನಲ್ಲಿ ಬಿಡ್ಲೇಬೇಕು ಅಂತ ಏನಿಲ್ಲ, ಓಕೆನಾ. ಸೊ ನಾನು ಉದಾಹರಣೆಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ತಗೋತಾನೆ, ಓಕೆ. ಸೊ ಬೇಸಿಕಲಿ ಕನ್ಕ್ಲೂಷನ್ ಮಾಡಬೇಕು ಅಂತಂದ್ರೆ ಫಾರ್ ಪ್ಲಾಟ್ ಏರಿಯಾ ಅಪ್ ಟು 60 ಸ್ಕ್ವೇರ್ ಮೀಟರ್ ಫ್ರಂಟ್ ನಲ್ಲಿ 0.75 ಮೀಟರ್ ಆರ್ 2.46 ಫೀಟ್ ಅಂಡ್ ಒಂದು ಸೈಡ್ ಎನಿ ಆಫ್ ದ ರೈಟ್ ಹ್ಯಾಂಡ್ ಸೈಡ್ ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್ ನಾನು ಇಲ್ಲಿ ಉದಾಹರಣೆಗೆ ಲೆಫ್ಟ್ ತಗೊಂಡಿನಿ 0.6 ಮೀಟರ್ ಅಥವಾ 1.96 ಫೀಟ್ ಬಿಡಬೇಕು. ಹಿಂದ್ಗಡೆ ಬಿಡೋದು ಅಥವಾ ಬ್ಯಾಕ್ ಸೈಡ್ ಬಿಡೋದು ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಇದು ಫಸ್ಟ್ ಪ್ಲಾಟ್ ಅಥವಾ ಕ್ಯಾಟಗರಿ ಅಂತ ನೀವು ಅನ್ಕೋಬಹುದು. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ, ರೈಟ್. ಸೊ ನೆಕ್ಸ್ಟ್ ಬರುತ್ತೆ ಸೆಕೆಂಡ್ ಟೈಪ್ ಆಫ್ ಯಾವುದು ಅಂತಂದ್ರೆ ಪ್ಲಾಟ್ ಏರಿಯಾ ಮೋರ್ ದೆನ್ 60 ಸ್ಕ್ವೇರ್ ಮೀಟರ್ ಅಂಡ್ ಅಪ್ ಟು 150 ಸ್ಕ್ವೇರ್ ಮೀಟರ್ ಅಥವಾ ಫೀಟ್ ನಲ್ಲಿ ಹೇಳಬೇಕು ಅಂತಂದ್ರೆ ಸ್ಕ್ವೇರ್ ಫೀಟ್ ನಲ್ಲಿ 645 ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂಡ್ ಅಪ್ ಟು 1614 ಸ್ಕ್ವೇರ್ ಫೀಟ್ ವರೆಗೂ ಇದೆ, ಓಕೆ. ಸೊ ಈ ರೇಂಜ್ ನಲ್ಲಿ ನಿಮ್ದು ಪ್ಲಾಟ್ ಏರಿಯಾ ಬರ್ತಾ ಇದೆ, ಅದರಲ್ಲಿ ನಾನು ಮನೆ ಕಟ್ಸ್ಕೋಬೇಕು ಅಂತಂದ್ರೆ ಸೆಟ್ ಬ್ಯಾಕ್ ರೂಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಸೊ ಫ್ರಂಟ್ ನಲ್ಲಿ 0.9 ಮೀಟರ್ ಅಥವಾ 2.95 ಫೀಟ್ ಅಂತ ಅನ್ಬೋದು ಅಥವಾ ಅಪ್ರಾಕ್ಸಿಮೇಟ್ಲಿ 3 ಫೀಟ್ ನೀವು ಅನ್ಕೋಬಹುದು. ಸೊ ಇಷ್ಟು ನಾನು ಫ್ರಂಟ್ ನಲ್ಲಿ ಬಿಡಬೇಕು. ಬ್ಯಾಕ್ ಸೈಡ್ ನಲ್ಲಿ 0.7 ಮೀಟರ್ ಬಿಡಬೇಕು ಅಥವಾ 2.29 ಫೀಟ್ ಅಂತ ಅನ್ಬೋದು. ಅಂಡ್ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಇರುತ್ತೆ ಮನೆದು ಅಲ್ಲಿ ನಾನು 0.7 ಮೀಟರ್ ಆರ್ 2.29 ಫೀಟ್ ಈ ರೀತಿ ಬಿಡಬೇಕು. ಅಗೇನ್ ಇಲ್ಲಿ ಪಾಯಿಂಟ್ ಬರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಎರಡೂ ಕೂಡ ಕಂಪಲ್ಸರಿ ಬಿಡಲೇಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಒಂದು ಸೈಡ್ ನಾನು ಬಿಡಬೇಕು, ಓಕೆ. ಉದಾಹರಣೆಗೆ ನಾನು ಇಲ್ಲಿ ಅಗೇನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಸುಮ್ಮನೆ ಉದಾಹರಣೆ ತಗೋತಾ ಇದ್ದೀನಿ, ಓಕೆ. ಸೊ ಫ್ರಂಟ್ ಬಿಡಬೇಕು, ಬ್ಯಾಕ್ ಬಿಡಬೇಕು ಅಂಡ್ ಯಾವುದಾದ್ರೂ ಒಂದು ಸೈಡ್ ಬಿಡಬೇಕು, ಓಕೆ. ಸೊ ಈ ಸೆಕೆಂಡ್ ಕ್ಯಾಟಗರಿ ಪ್ಲಾಟ್ ಏರಿಯಾನಲ್ಲಿ ನಿಮ್ದು ಪ್ರಾಪರ್ಟಿ ಬರ್ತಾ ಇದೆ ಅಂತ ಅಂದ್ರೆ ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ ಸೆಕೆಂಡ್ ಕ್ಯಾಟಗರಿ. ಈಗ ಮೂರನೇಗೆ ಹೋಗ್ತೇನೆ. ಸೊ ಮೂರನೇ ಏನ್ ಹೇಳುತ್ತೆ ಅಂತಂದ್ರೆ ಪ್ಲಾಟ್ ಏರಿಯಾ ಮೋರ್ ದೆನ್ 150 ಸ್ಕ್ವೇರ್ ಮೀಟರ್ ಅಂಡ್ ಅಪ್ ಟು 250 ಸ್ಕ್ವೇರ್ ಮೀಟರ್. ಸ್ಕ್ವೇರ್ ಫೀಟ್ ನಲ್ಲಿ ಹೇಳಬೇಕು ಅಂತಂದ್ರೆ 1614 ಟು 2690.9 ಸ್ಕ್ವೇರ್ ಫೀಟ್. ಸೊ ಈ ರೀತಿ ಪ್ಲಾಟ್ ಏರಿಯಾ ನಿಮ್ದು ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ನಾನು ಮನೆ ಕಟ್ಸ್ಕೋಬೇಕು ಅಂತಂದ್ರೆ ಸೆಟ್ ಬ್ಯಾಕ್ ರೂಲ್ಸ್ ಏನ್ ಹೇಳ್ತಾರೆ. ಸೊ ಫ್ರಂಟ್ ನಲ್ಲಿ 1 ಮೀಟರ್ ಅಥವಾ 3.28 ಫೀಟ್ ಅಂತ ಅನ್ಬೋದು ಅಂಡ್ ಇಷ್ಟು ಫ್ರಂಟ್ ನಲ್ಲಿ ಬಿಡಬೇಕು. ಬ್ಯಾಕ್ ನಲ್ಲಿ ನಾನು 0.8 ಮೀಟರ್ ಅಥವಾ 2.62 ಫೀಟ್ ಅನ್ನ ಬಿಡಬೇಕು. ಅಂಡ್ ರೈಟ್ ಹ್ಯಾಂಡ್ ಸೈಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಏನಿದೆಲ್ಲ ಸೆಟ್ ಬ್ಯಾಕ್ ಅದು ನಾನು 0.8 ಮೀಟರ್ ಆರ್ 2.62 ಫೀಟ್ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಬಿಡಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನ್ ಬರುತ್ತೆ ಅಂತಂದ್ರೆ 4 ಸೈಡ್ ನಾನು ಕಂಪಲ್ಸರಿ ಬಿಡ್ಲೇಬೇಕು. ರೈಟ್ ಹ್ಯಾಂಡ್ ಸೈಡ್ ಯಾವ್ದಾದ್ರು ಒಂದು ಸೈಡ್ ಇಲ್ಲ, ಓಕೆನಾ. ಸೊ ಫ್ರಂಟ್ ನು ಬಿಡಬೇಕು, ಬ್ಯಾಕ್ ನು ಬಿಡಬೇಕು, ರೈಟ್ ಹ್ಯಾಂಡ್ ನು ಬಿಡಬೇಕು, ಲೆಫ್ಟ್ ಹ್ಯಾಂಡ್ ನು ಬಿಡಬೇಕು, ಓಕೆ. ಸೊ ಈ ರೀತಿ 0.8 ಮೀಟರ್ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ. ಸೊ ಇದು ಕೂಡ ಅರ್ಥ ಆಯ್ತು ಅಂತ ಅನ್ಕೋತೀನಿ ಕ್ಲಿಯರ್ ಆಗಿ. ನೆಕ್ಸ್ಟ್ ನಾಲ್ಕನೇ ಕ್ಯಾಟಗರಿಗೆ ಬರ್ತೀನಿ. ನಾಲ್ಕನೇ ಕ್ಯಾಟಗರಿ ಏನ್ ಹೇಳುತ್ತೆ ಪ್ಲಾಟ್ ಏರಿಯಾ ಮೋರ್ ದೆನ್ 250 ಸ್ಕ್ವೇರ್ ಮೀಟರ್ ಅಂಡ್ ಅಪ್ ಟು 4000 ಸ್ಕ್ವೇರ್ ಮೀಟರ್ ಅಂತ ಅಥವಾ ನಿಮಗೆ ಸ್ಕ್ವೇರ್ ಫೀಟ್ ನಲ್ಲಿ ಹೇಳ್ಬೇಕು ಅಂತಂದ್ರೆ 2690.9 ಸ್ಕ್ವೇರ್ ಫೀಟ್ ಗಿಂತ ಅಲ್ಲಿಂದ 43,055 ಸ್ಕ್ವೇರ್ ಫೀಟ್ ವರೆಗೂ. ಸೊ ಈ ರೇಂಜ್ ನಲ್ಲಿ ನಿಮ್ದು ಪ್ಲಾಟ್ ಬರ್ತಾ ಇದೆ, ಅದರಲ್ಲಿ ನಾನು ಮನೆ ಕಟ್ಕೋಬೇಕು ಅಂತಂದ್ರೆ ಸೆಟ್ ಬ್ಯಾಕ್ ಏನ್ ಹೇಳುತ್ತೆ ಅಂತಂದ್ರೆ ಫ್ರಂಟ್ ನಲ್ಲಿ 12% ಆಫ್ ದ ಡೆಪ್ತ್ ಆಫ್ ದ ಸೈಟ್ ಇಷ್ಟು ಬಿಡಬೇಕು ಫ್ರಂಟ್ ನಲ್ಲಿ. ಬ್ಯಾಕ್ ಸೈಡ್ ನಲ್ಲಿ
8% ಆಫ್ ಡೆಪ್ತ್ ಆಫ್ ದ ಸೈಟ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ 8% ಆಫ್ ವಿಡ್ತ್ ಆಫ್ ದ ಸೈಟ್, ಈ ರೀತಿ ಒಂದು ಡಿಕ್ಲರೇಷನ್ ಅಥವಾ ಒಂದು ರೂಲ್ಸ್ ಅನ್ನ ಸೆಟ್ ಮಾಡಿದ್ದಾರೆ. ಸೊ ಇದು ಕೂಡ ನಿಮಗೆ 4ನೇ ಕ್ಯಾಟಗರಿ ಕೂಡ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ಕೂಡ ಆಲ್ 4 ಸೈಡ್ಸ್ ನಾವು ಇಲ್ಲಿ ಸೆಟ್ ಬ್ಯಾಕ್ ಅನ್ನ ಬಿಡಬೇಕಾಗುತ್ತೆ. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಲಾಸ್ಟ್ 5th ಅಂತ ಹೇಳ್ತೀನಿ. ಸೊ ಈಗ ಪ್ಲಾಟ್ ಏರಿಯಾ 4000 ಸ್ಕ್ವೇರ್ ಮೀಟರ್ ಕಿಂತ ಜಾಸ್ತಿ ಇದ್ರೆ ಏನ್ ಮಾಡಬೇಕು ಅಂದ್ರೆ 43,055 ಸ್ಕ್ವೇರ್ ಫೀಟ್, ಸಾರಿ ನನ್ನ ಮಿಸ್ಟೇಕ್, ಪ್ಲಾಟ್ ಏರಿಯಾ 4000 ಸ್ಕ್ವೇರ್ ಮೀಟರ್ ಕಿಂತ ಜಾಸ್ತಿ ಇದ್ರೆ ಅಥವಾ ಸ್ಕ್ವೇರ್ ಫೀಟ್ ನಲ್ಲಿ 43,055 ಇದಕ್ಕಿಂತ ಜಾಸ್ತಿ ಇದ್ರೆ ಅದರಲ್ಲಿ ನಂದು ಪ್ಲಾಟ್ ಇದೆ, ಸೊ ಈ ರೀತಿ ಪ್ಲಾಟ್ ಇದೆ, ನಾನು ಮನೆ ಕಟ್ಸ್ಕೋಬೇಕು ಅಂತಂದ್ರೆ ಎಲ್ಲಾ ಕಡೆ ಏನ್ ಹೇಳಿದ್ದಾರೆ ಅಂತಂದ್ರೆ ಫ್ರಂಟ್, ಬ್ಯಾಕ್, ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಎಷ್ಟು ಬಿಡಬೇಕು, ನಾನು 5 ಮೀಟರ್ ನಾನು ಬಿಡ್ಲೇಬೇಕು, ಅಂದ್ರೆ 16.4 ಫೀಟ್ ಅನ್ನ ಬಿಡಬೇಕು ಅಂತ ಇದು ಒಂದು ಕೂಡ ರೂಲ್ ಇಲ್ಲಿ ತಂದಿದ್ದಾರೆ. ಓಕೆ, ಸೊ ಕ್ಲಿಯರ್ ಆಗಿ ನಿಮಗೆ 5 ಕ್ಯಾಟಗರಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ರಿಲೇಟೆಡ್ ಟು ಪ್ಲಾಟ್ ಏರಿಯಾ. ಬಿಲ್ಡಿಂಗ್ ಅಪ್ ಟು ಹೈಟ್ ಎಷ್ಟಿದೆ 12 ಮೀಟರ್ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ರೀತಿ ಒಂದು 4 ಸೈಡ್ ನಾನು ಇಲ್ಲಿ ಕೂಡ ನಾನು ಬಿಡಬೇಕಾಗುತ್ತೆ. ಸೊ ಇದು ನೋಟಿಫಿಕೇಶನ್ ಅಲ್ಲಿ ಈ ರೀತಿ ಒಂದು ಸಮರಿ ಕೊಟ್ಟಿದ್ದಾರೆ ನೋಡಿ, ಈ ಟೇಬಲ್ ನಾನು ಇಲ್ಲಿವರೆಗೂ ಏನು ಅರ್ಥ ಮಾಡ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೆಲ್ಲ ಇಲ್ಲೇ ಇದೆ. ಓಕೆ, ಸೊ ಬೇಕಂತಂದ್ರೆ ವಿಡಿಯೋನ ಪಾಸ್ ಮಾಡಿ ನೀವು ಒಂದು ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ ನಿಮ್ಮ ರೆಫರೆನ್ಸ್ಗೆ. ಪೂರ್ತಿ ನಿಮಗೆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದಿದೆ ಅಂತಂದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತಂದ್ರೆ ಗೂಗಲ್ ನಲ್ಲಿ ಕರ್ನಾಟಕ ರಾಜ್ಯ ಪತ್ರ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೂರ್ತಿಯಾಗಿ ಒಂದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಕೆಳಗಡೆ ಎಲ್ಲ ವೀಕ್ಷಿಸಿ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈಗ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೂರ್ತಿ ನೋಟಿಫಿಕೇಶನ್ ಎಷ್ಟೆಷ್ಟಿದೆ ಎಲ್ಲ ಬರುತ್ತೆ, ನೀವು ಇದರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಏನ್ ಸರ್ಚ್ ಮಾಡಬೇಕು ಅಂತಂದ್ರೆ ಇಲ್ಲಿ ನೋಡಿ 5th January 2026 ಗೆ ಏನ್ ಬರ್ದಿದೆ ನೋಡಿ, ಅರ್ಬನ್ ಡೆವಲಪ್ಮೆಂಟ್ ಮುಖಾಂತರ ಝೋನಲ್ ರೆಗ್ಯುಲೇಷನ್ಸ್ ಆಫ್ ದ ರಿವೈಸ್ಡ್ ಮಾಸ್ಟರ್ ಪ್ಲಾನ್ 2015 ಆಫ್ ಬೆಂಗಳೂರು ಅಂಡ್ ಗ್ರೇಟರ್ ಬೆಂಗಳೂರು ಅಮೆಂಡ್ಮೆಂಟ್ ರೆಗ್ಯುಲೇಷನ್ಸ್ 2025 ಸೆಟ್ ಬ್ಯಾಕ್ಸ್ ಅಂತ ಬ್ರಾಕೆಟ್ ನಲ್ಲಿ ಇದೆ. ಸೊ ಇದೇನು PDF ಲಿಂಕ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದು PDF ನಲ್ಲಿ ನಿಮ್ದು ಗೆಜೆಟ್ ನೋಟಿಫಿಕೇಶನ್ ಕರ್ನಾಟಕ ರಾಜ್ಯ ಪತ್ರ PDF ನಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಇದರಲ್ಲಿ ನೀವು ಎಲ್ಲ ಡೀಟೇಲ್ ಆಗಿ ಇನ್ನೂ ಕೂಡ ಜಾಸ್ತಿಯಾಗಿ ಓದ್ಕೋಬಹುದು ಡೀಟೇಲ್ ಆಗಿ. ಓಕೆ, ಅಂಡ್ ಇಲ್ಲಿ ಇನ್ನೊಂದು ವಿಚಾರ, ಈಗ ಈ ರೀತಿ ಸೆಟ್ ಬ್ಯಾಕ್ಸ್ ಇದೆ. ಸೊ ನಮಗೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಬೇಕೇ ಬೇಕು, ಕಂಪಲ್ಸರಿ ಇದೆ ಅದು. ಸೊ ನಾನು ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ದಿಂದ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೊಳ್ಳೇಬೇಕು ಬಿಫೋರ್ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್, ರೈಟ್. ಸೊ ಈಗ ಇಲ್ಲಿ ಒಂದು ಪಾಯಿಂಟ್ ಏನು ಅಂತಂದ್ರೆ ನೀವು GBAದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ್ದು ಏನು ವೆಬ್ಸೈಟ್ ಇದೆ, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಡೋದೇನು ಒಂದು ವೆಬ್ಸೈಟ್ ಇದೆಲ್ಲ, ಈ ವೆಬ್ಸೈಟ್ ನಲ್ಲಿ ನೀವು ಬಂದ್ರೆ ಇಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ, ನಾನು ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ, ಕೆಳಗಡೆ ಆರೋಲಿಂದ ತೋರಿಸ್ತೀನಿ ನೋಡಿ. ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ದೊಡ್ಡದಾಗಿ ತೋರಿಸ್ತೀನಿ ನೋಡಿ. ಇಂಪಾರ್ಟೆಂಟ್ ಮೆಸೇಜ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಖಾತಾ ಅಂತಂದ್ರೆ ಈ ಖಾತಾ ಈಸ್ ಮ್ಯಾಂಡೇಟರಿ ಫಾರ್ ಬಿಲ್ಡಿಂಗ್ ಲೈಸೆನ್ಸ್ ಪ್ಲಿಂತ್ ಏರಿಯಾ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಪ್ಲಿಕೇಶನ್ಸ್ ಫ್ರಮ್ 1st July 2025. ಸೊ ಇದು ಈ ಖಾತಾ ಕೂಡ ಈಗ ಮ್ಯಾಂಡೇಟರಿ ಆಗಿದೆ, ರೈಟ್. ಸೊ ನೀವು ಈ ಖಾತಾ ಕಂಪಲ್ಸರಿ ಆಗಿ ತಗೊಳ್ಳೇಬೇಕು ಇಫ್ ನಿಮ್ಗೆ ಬಿಲ್ಡಿಂಗ್ ಲೈಸೆನ್ಸ್ ಬೇಕು, ಪ್ಲಿಂತ್ ಸರ್ಟಿಫಿಕೇಟ್ ಬೇಕು, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ. ಸೊ 1st July ದಿಂದ ಇದು 2025 ದಿಂದ ಇದು ಲಾಗು ಆಗಿದೆ. ಅಂಡ್ ಈ ಖಾತಾ ರಿಲೇಟೆಡ್ ನಿಮ್ಗೆ ಏನಾದ್ರೂ ಪೇಡ್ ಸರ್ವಿಸ್ ಬೇಕು ಅಂತಂದ್ರೆ ಇದು ಆನ್ಲೈನ್ ಮೂಲಕ ನಾನು ಪೇಡ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಬಹುದು. ಇದು ವಾಟ್ಸ್ಆಪ್ ನಂಬರ್ ಇದೆ ನಂದು, ಸೊ ವಾಟ್ಸ್ಆಪ್ ನಲ್ಲಿ ನನಗೆ ಮೆಸೇಜ್ ಕಳಿಸಬಹುದು. ಇನ್ನೊಂದ್ಸರ್ತಿ ರಿಪೀಟ್ ಮಾಡ್ತೀನಿ, ವಾಟ್ಸ್ಆಪ್ ನಲ್ಲಿ ನೀವು ನನಗೆ ಮೆಸೇಜ್ ಕಳಿಸಬಹುದು ಫಾರ್ ಆನ್ಲೈನ್ ಪೇಡ್ ಸರ್ವಿಸ್. ಅಂಡ್ GBA ಬೆಂಗಳೂರು ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ, ಎಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿ ರಿಲೇಟೆಡ್ ಏನು ವಿಡಿಯೋಸ್ ಇರುತ್ತೆ ಇದೇ ಪ್ಲೇಲಿಸ್ಟ್ ನಲ್ಲಿ ಇರುತ್ತೆ. ಈ ಪ್ಲೇಲಿಸ್ಟ್ ಲಿಂಕು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಡಬಹುದು. ಅಂಡ್ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.